ನ್ಯಾಚುರಲ್ ಆಗಿ ಶಾಂಪೂ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಅದಕ್ಕೆ ಬದಲಾಗಿ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋದು ನಿಲ್ಲುತ್ತೆ. ವೈಟ್ ಕೂದಲು ಕೂಡ ನಾವು ತಡೆಗಟ್ಟಬಹುದು. ಹೇಗ್ ತಯಾರಿಸೋದು ಅಂದ್ರೆ 2 ಸ್ಪೂನ್ ಆಮ್ಲ ಪೌಡರ್ ತಗೊಳ್ಳಿ, 2 ಸ್ಪೂನ್ ಸೀಗೆಕಾಯಿ ಪೌಡರ್ ತಗೊಳ್ಳಿ, 2 ಸ್ಪೂನ್ ಹೈಬಿಸ್ಕಸ್ ಅಥವಾ ದಾಸವಾಳದ ಪುಡಿ ತಗೊಳ್ಳಿ, 2 ಸ್ಪೂನ್ ಅಷ್ಟು ಭೃಂಗರಾಜ ಪೌಡರ್ ತಗೊಳ್ಳಿ, 4 ಸ್ಪೂನ್ ಅಷ್ಟು ರೀಠಾ ಪುಡಿನ ತಗೊಳ್ಳಿ. ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಇಟ್ಕೊಳ್ಳಿ. ನೀವು ಸ್ನಾನ ಮಾಡಬೇಕಾದ್ರೆ ಎಷ್ಟು ಬೇಕೋ ಕ್ವಾಂಟಿಟಿನ ಅದಕ್ಕೆ ಹಾಕೊಳ್ಳಿ. ನಿಮ್ ಕೈಲಿ ಸಾಧ್ಯ ಆದ್ರೆ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದ್ ಹಾಕಿ, ರೋಸ್ ಮೇರಿದು ಆಯಿಲ್ಸ್ ಬರುತ್ತೆ ಅದನ್ನ ಒಂದ್ 2-3 ಡ್ರಾಪ್ ಹಾಕಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೀರಲ್ಲಿ ಕಲ್ಸ್ಬಿಟ್ಟು ಶಾಂಪೂನ ಹೇಗೆ ಯೂಸ್ ಮಾಡ್ತಿರೋ ಅದೇ ರೀತಿ ಯೂಸ್ ಮಾಡಿ. ಕಂಟಿನ್ಯೂಸ್ ಆಗಿ 2 ರಿಂದ 3 ತಿಂಗಳು ಉಪಯೋಗಿಸಿ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್. ಈ ಶಾಂಪೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಯಾಕಂದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಮನೇಲಿ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ನೀವು ಕೂಡ ಮನೇಲಿ ನ್ಯಾಚುರಲ್ ಶಾಂಪೂನ ತಯಾರಿಸಿ ಯೂಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.